ನಿಜವಾಗ್ಲೂ ನಾನು ಕೂಡ ಊಹೆ ಮಾಡಿರಲಿಲ್ಲ ಅವೆಂಜರ್ಸ್ ಡೂಮ್ಸ್ಡೇಯ 3ನೇ ಟೀಸರ್ ಎಕ್ಸ್ಮೆನ್ಗಳ ಮೇಲೆ ಆಗಿರುತ್ತೆ ಅಂತ. ವರದಿಗಳ ಪ್ರಕಾರ ಅಥವಾ ನಮಗೆ ಬಂದಂತ ಮಾಹಿತಿಗಳ ಪ್ರಕಾರ ಅದು 3ನೇ ಟೀಸರ್ ನಮ್ಮ ಡೂಮ್ ಮೇಲೆ ಫೋಕಸ್ ಆಗಿರುತ್ತೆ. ಡೂಮ್ ನ ಅಟ್ಲೀಸ್ಟ್ ಫಸ್ಟ್ ಲುಕ್ ಆದ್ರೂ ನೋಡ್ತೀವಿ ಅಂತ ಕಾಯ್ಕೊಂಡಿದ್ದಂತ ನಮಗೆ ಎಕ್ಸ್ಮೆನ್ಗಳ ಟೀಸರ್ ನ ಕೊಟ್ರು. ಇವನ್ ಆ ಟೀಸರ್ ಕೂಡ ಎಷ್ಟು ಆಸಮ್ ಆಗಿತ್ತು ಅಂತಂದ್ರೆ ಆ ಎಂಡಿಂಗ್ ಅಲ್ಲಿ ಬಂದಂತ ಸೈಕ್ಲಾಪ್ ನ ಸ್ಯಾವೇಜ್ ಸೀನು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಬನ್ನಿ ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಈ ಡೂಮ್ಸ್ಡೇಯ 3ನೇ ಟೀಸರ್ ಆದಂತ ಎಕ್ಸ್ಮೆನ್ಗಳ ಟೀಸರ್ ಅನ್ನ ಬ್ರೇಕ್ ಡೌನ್ ಮಾಡ್ಕೊಂತ ಅದನ್ನ ಅನಾಲಿಸಿಸ್ ಮಾಡ್ಕೊಂತ ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ಎಕ್ಸ್ಮೆನ್ಗಳು ಯಾವ ರೀತಿ ನಮಗೆ ಕಾಣಸಿಗ್ತಾರೆ, ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ನ ಆ ಥಿಯರಿಗೂ ನಮ್ಮ ಡೂಮ್ಸ್ಡೇಗೂ ಇರುವಂತಹ ಸಂಬಂಧ ಏನು, ಈ ಎಕ್ಸ್ಮೆನ್ಗಳು ನಮ್ಮ ಯೂನಿವರ್ಸ್ ಅಲ್ಲೇ ಸಿಗುವಂತಹ ಸೇಕ್ರೆಟ್ ಟೈಮ್ ಲೈನ್ ಅಲ್ಲಿ ಬಿಲಾಂಗ್ ಆಗ್ತಾರಾ ಅಥವಾ ಒಂದು ಬ್ರಾಂಚ್ ಟೈಮ್ ಲೈನ್ ಅಲ್ಲಿ ಬಿಲಾಂಗ್ ಆಗ್ತಾರಾ ಅಥವಾ ಇವ್ರದೇ ಬೇರೆ ಒಂದು ಯೂನಿವರ್ಸ್ ಆಗಿರುತ್ತಾ, ಇಂತ ಅನೇಕ ವಿಚಾರಗಳನ್ನ ಎಕ್ಸ್ಮೆನ್ಗಳ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ನಾವಿನ್ಮೇಲೆ ಸಿಗ್ತಾ ಇರೋಣ. ಮೊದಲು ಆ ಡೂಮ್ಸ್ಡೇ ಮೂವಿಯ ಟೀಸರ್ ಬಗ್ಗೆ ಮಾತಾಡೋದಾದ್ರೆ ಅದೇ ಎಕ್ಸ್ಮ್ಯಾನ್ ಡೇ ಆಫ್ ಫ್ಯೂಚರ್ ಪಾಸ್ಟ್ ಅಲ್ಲಿ ನೋಡಿದ್ರಲ್ಲ ಅದೇ ಎಕ್ಸ್ಮ್ಯಾನ್ಷನ್ ನೋಡ್ತಾ ಇದ್ವಿ. ಅಲ್ಲಿರುವಂತ ಚೇರು, ಬುಕ್ಸ್, ಶೆಲ್ಫ್ಸ್ ಅದನ್ನೆಲ್ಲ ನೋಡ್ತಾ ಹಾಗೆ ಕ್ಯಾಮ್ರಾ ಮೂವ್ ಆಗ್ತಾ ನಮ್ಮ ಚಾರ್ಲ್ಸ್ ಎಕ್ಸೇವಿಯರ್ ನ ತೋರಿಸ್ತಾರೆ ವಿತ್ ಅ ಕಾಮಿಕ್ ಅಕ್ಯುರೇಟ್ ಎಕ್ಸ್ಮ್ಯಾನ್ ಸೂಟ್ಸ್. ಅವರು ಯಾರನ್ನ ನೋಡಿ ಸ್ಮೈಲ್ ಮಾಡ್ತಾರೆ. ಅವ್ರು ಬೇರೆ ಯಾರು ಅಲ್ಲ, ಆಲ್ಬರ್ಟ್ ಐನ್ಸ್ಟೈನ್ ಏಸ್ಟರ್ ಅಲ್ಲಿ ಕುಂತಿರುವಂತ ನಮ್ಮ ಮ್ಯಾಗ್ನಿಟೋ, ಇಲಿಯನ್ ಮ್ಯಾಕಿಲನ್ ಅವರು ಮ್ಯಾಗ್ನಿಟೋ ಆಗಿ ಮತ್ತೆ ಪ್ಯಾಟ್ರಿಕ್ ಸ್ಟೀವರ್ಟ್ ಅವರು ಚಾರ್ಲ್ಸ್ ಎಕ್ಸೇವಿಯರ್ ಆಗಿ ನಮ್ಗೆ ಎಂದಿನಂತೆ ಕಾಣಸಿಗ್ತಾ ಇದ್ದಾರೆ. ಅವರಿಬ್ಬರ ಆ ಸನ್ನಿವೇಶದಲ್ಲಿ ಅವ್ರ ಮುಖದಲ್ಲಿರುವಂತ ಆ ಇಬ್ಬರ ಮುಖದಲ್ಲಿರುವಂತ ನಗುವನ್ನ ನೋಡಿದ್ರೆ ಅವ್ರಿಗೆ ಯಾವುದೋ ಒಂದು ಭರವಸೆ ಸಿಕ್ಕಿದೆ, ಯಾವುದೋ ಒಂದು ಹೋಪ್ ಇನ್ನೂ ಇದೆ ಅವರ ಯೂನಿವರ್ಸ್ ಅನ್ನ ಕಾಪಾಡ್ಕೊಳ್ಳೋದಿಕ್ಕೆ. ಅಂತ ಸಮಯದಲ್ಲಿ ನಮ್ಗೊಂದು ವಾರ್ ಸೀನ್ ಅನ್ನ ತೋರಿಸ್ತಾರೆ. ಆ ಸೀನ್ ಅಲ್ಲಿ ಸೈಕ್ಲಾಪ್ಸ್ ತನ್ನ ಕಣ್ಣಲ್ಲಿದ್ದಂತ ಆ ಒಂದು ಗ್ಲಾಸ್ ಅನ್ನ ತೆಗೆದು ಬಿಸಾಡಿ ಅವನ ಫುಲ್ ಪೊಟೆನ್ಶಿಯಲ್ ಅಲ್ಲಿ ಬ್ಲಾಸ್ಟ್ ಮಾಡ್ತಾನೆ. ಆ ಲೇಸರ್ ಶೂಟ್ ಮಾಡ್ತಾನೆ. ಆ ಲೇಸರ್ ಶೂಟ್ ಆದ್ಮೇಲೆ ಅವನು ದುಃಖದಲ್ಲಿದ್ದಾನೆ. ಅವನ ಮುಖ ಎಲ್ಲ ಮಣ್ಣಾಗಿದೆ, ರಕ್ತದಿಂದ ತುಂಬಿದೆ, ಅವನು ಅಳ್ತಾ ಇದ್ದಾನೆ. ಆಗ ಗೊತ್ತಾಗುತ್ತೆ ಆ ಯುದ್ಧದಲ್ಲಿ ಸೆಂಟಿನಲ್ಸ್ ಇದ್ದಾರೆ. ಸೆಂಟಿನಲ್ಸ್ ವಿರುದ್ಧ ಮ್ಯೂಟೆಂಟ್ಸ್ ಗಳು ಹೋರಾಡ್ತಾ ಇದ್ದಾರೆ. ಇಲ್ಲಿ ಸೈಕ್ಲಾಪ್ಸ್ ಇರುವಂತ ಕಂಡೀಷನ್ ಮತ್ತೆ ಅವನು ತೋರಿಸ್ತಾ ಇರುವಂತ ಭಾವನೆ ಮತ್ತೆ ಆ ವಾರ್ ಸೀನ್ ಅನ್ನ ಗಮನಿಸ್ತಾ ಹೋದ್ರೆ ಮ್ಯೂಟೆಂಟ್ಸ್ ಇಲ್ಲಿ ಸಾಯ್ತಾ ಇದ್ದಾರೆ, ಸೋಲೋ ಸ್ಟೇಜ್ ಅಲ್ಲಿ ಇದ್ದಾರೆ. ಅವ್ರನ್ನ ಕಾಪಾಡಕ್ ಆಗ್ದಲೆ ಸೈಕ್ಲಾಪ್ಸ್ ತನ್ನ ದುಃಖವನ್ನ ತನ್ನ ಕೋಪವನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ. ಸೊ ಇದಾಗಿತ್ತು ಆ ಟೀಸರ್ ಅಲ್ಲಿ ಸಂಪೂರ್ಣವಾಗಿ ನಾವು ನೋಡಿದಂತ ದೃಶ್ಯಾವಳಿ. ಈ ಟೀಸರ್ ನೋಡಿದ್ಮೇಲೆ ನಮ್ಮ ತಲೆಗೆ ಬರುವಂತ ಮೊಟ್ಟ ಮೊದಲ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ ಇದು ಯಾವ ಯೂನಿವರ್ಸ್? ಇವರೆಲ್ಲ ಕಾಮಿಕ್ ಅಕ್ಯುರೇಟ್ ಸೂಟ್ ಅಲ್ಲಿ ಇದ್ದಾರೆ. ಅಷ್ಟೇ ಅಲ್ದಲೆ ಈ ಯೂನಿವರ್ಸ್ ಅಲ್ಲಿ ಸೈಕ್ಲಾಪ್ಸ್ ಕೂಡ ಬದುಕಿದ್ದಾನೆ, ಸೆಂಟಿನಲ್ಸ್ ಕೂಡ ಇದ್ದಾರೆ. ಅದರಿಂದ ಈ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಥವಾ ಈ ಟೀಸರ್ ಅಲ್ಲಿ ನಾವೇನ್ ನೋಡಿದೀವೋ ಇದು ನನ್ನ ಪ್ರಕಾರ 100% ಬೇರೆ ಯೂನಿವರ್ಸ್ ಆಗಿರುತ್ತೆ. ಯಾಕಂತಂದ್ರೆ ಇಲ್ಲಿ ನಮ್ಮ ಮೈನ್ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ಅಂದ್ರೆ ಫಾಕ್ಸ್ ನ ಎಕ್ಸ್ ಯೂನಿವರ್ಸ್ ಅಲ್ಲಿ ಸೈಕ್ಲಾಪ್ಸ್ ಇಲ್ಲ, ಸೆಂಟಿನಲ್ಸ್ ಇಲ್ಲ, ಚಾರ್ಲ್ಸ್ ಎಕ್ಸೇವಿಯರ್ ಇಲ್ಲ, ಮೋಸ್ಟ್ ಇಂಪಾರ್ಟೆಂಟ್ಲಿ ವೋಲ್ವರಿನ್ ಇಲ್ಲ. ಆದರೆ ನಮ್ಮ ಮೈನ್ ಯೂನಿವರ್ಸ್ ಅಲ್ಲಿ, ನಮ್ಮ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ, ಫಾಕ್ಸ್ ಕ್ರಿಯೇಟ್ ಮಾಡಿದಂತ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ಡೆಡ್ ಪೂಲ್ ಇದ್ದಾನೆ. ಅವನಿಂದಾನೇ ಆ ಯೂನಿವರ್ಸ್ ಸೇವ್ ಆಗಿದೆ ಅನ್ನೋದನ್ನ ನಾವು ಡೆಡ್ ಪೂಲ್ ಅಂಡ್ ವೋಲ್ವರಿನ್ ಮೂವಿಯಲ್ಲಿ ನೋಡಿದೀವಿ. ಅದರಲ್ಲೂ ಆ ಅರ್ಥ 10005 ಅನ್ನೋದು ಕೂಡ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗಿದೆ. ಸೊ ಈಗ ಇಲ್ಲಿವರೆಗೂ ನಾವ್ ಯಾವ್ಯಾವ್ದೆಲ್ಲ ಎಕ್ಸ್ಮೆನ್ ಮೂವಿಗಳನ್ನ ನೋಡಿದೀವೋ ಅವೆಲ್ಲಾನು ಕೂಡ 10005 ಯೂನಿವರ್ಸ್ ಗೆ ಬಿಲಾಂಗ್ ಆಗುವಂತ ಎಕ್ಸ್ಮೆನ್ ಮೂವಿಗಳು, ಇನ್ಕ್ಲೂಡಿಂಗ್ ಡೆಡ್ ಪೂಲ್ 1, ಡೆಡ್ ಪೂಲ್ 2, ಇನ್ಕ್ಲೂಡಿಂಗ್ ಡೆಡ್ ಪೂಲ್ 3 ಆಲ್ಸೋ. ಸೊ ಈಗಲೂ ಕೂಡ ನಮ್ಮ ಡೆಡ್ ಪೂಲ್ ಮತ್ತೆ ವೋಲ್ವರಿನ್ ಇರೋದು 10005 ಯೂನಿವರ್ಸ್ ಅಲ್ಲೇನೆ. ಆದ್ರೆ ಆ ಯೂನಿವರ್ಸ್ ನ ಆಂಕರ್ ಬೀಯಿಂಗ್ ಇಲ್ದಲೆ ಪ್ರೂನ್ ಆಗ್ತಾ ಇತ್ತು, ಸರ್ವನಾಶವಾಗ್ತಾ ಇತ್ತು. ಅದನ್ನ ಕಾಪಾಡೋದಕ್ಕೋಸ್ಕರ ಅಕ್ರಾಸ್ ದಿ ಮಲ್ಟಿವರ್ಸ್ ನಮ್ಮ ಡೆಡ್ ಪೂಲ್ ಎಲ್ಲ ವೋಲ್ವರಿನ್ ಹಿಡ್ಕೊಂಬರೋದಕ್ಕೆ ಹೋಗ್ತಾನೆ ಟು ಸೇವ್ ದಟ್ ಯೂನಿವರ್ಸ್. ಅಂದ್ರೆ 10005 ಇದೆಯಲ್ಲ ಆ ಯೂನಿವರ್ಸ್ ನ ಕಾಪಾಡೋದಕ್ಕೆ ಅಂಡ್ ಈವನ್ ಕಾಪಾಡ್ತಾನೆ ಕೂಡ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ಕನ್ಫರ್ಮ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಇವಾಗ ನಾವೇನ್ ಈ ಟೀಸರ್ ನೋಡಿದ್ವೋ ಆ ಟೀಸರ್ ಕಂಪ್ಲೀಟ್ ಆಗಿ ಬೇರೆ ಯೂನಿವರ್ಸ್ ಗೆ ಬಿಲಾಂಗ್ ಆಗಿರುವಂತ ಟೀಸರ್ ಆಗಿರುತ್ತೆ. ಸೊ ಈ ಓಲ್ಡ್ ಟೀಸರ್ ಅಲ್ಲಿ ನಾವೇನ್ ನೋಡಿದ್ವಿ ಇದೆಲ್ಲ ಬೇರೆ ಯೂನಿವರ್ಸ್ ಅಲ್ಲಿ ಆಗಿರೋದ್ರಿಂದ ಈ ಯೂನಿವರ್ಸ್ ನ ಕತೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದನ್ನ ನಾವು ಡೂಮ್ಸ್ಡೇ ಮೂವಿಲಿ ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋಗ್ತೀವಿ. ಆದ್ರೂ ಇದೊಂದು ತಲೆಗಿರ್ಲಿ ಏನು ಅಂತಂದ್ರೆ ಅರ್ತ್ 10005 ಏನಿದೆ ಅದು ಮೈನ್ ಅರ್ಥ ಆಗಿರುತ್ತೆ, ಎಕ್ಸ್ಮೆನ್ ಗಳ ಮೈನ್ ಅರ್ಥ ಆಗಿರುತ್ತೆ. ಸೊ ಈ ಟೀಸರ್ ಬೇರೆ ಯೂನಿವರ್ಸ್ ಅಲ್ಲಿ ನಡೀತಾ ಇರುವಂತ ಘಟನೆ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಅಥವಾ ಬ್ರೋ ನಾವ್ ಎಕ್ಸ್ಮೆನ್ ಡೇ ಆಫ್ ಫ್ಯೂಚರ್ ಪಾಸ್ಟ್ ನೋಡಿದೀವಿ, ಅಲ್ಲೂ ಕೂಡ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ ಇಲ್ಲಿ ತುಂಬಾ ನೀಟಾಗಿ ಅರ್ಥ ಮಾಡಿಸಿದ್ದಾರೆ. ನಾವು ಯಾವ ಟೈಮಿಗೆ ಬೇಕೋ ಆ ಟೈಮ್ಗೆ ಹೋಗಿ ನಮ್ಗೆ ಯಾವ ತರ ಬೇಕೋ ಆ ತರ ಫ್ಯೂಚರ್ ನಾವು ಸೆಟಪ್ ಮಾಡಬಹುದು. ಆಗ ಆ ಫ್ಯೂಚರ್ ಏನಿರುತ್ತೆ ಅದೊಂದು ಆಲ್ಟರ್ನೇಟ್ ಟೈಮ್ ಲೈನ್ ಆಗಿರುತ್ತೆ ಅಥವಾ ಬ್ರಾಂಚೆಡ್ ಟೈಮ್ ಲೈನ್ ಆಗಿರುತ್ತೆ ನಮ್ಮ ಸೇಮ್ ಯೂನಿವರ್ಸ್ ಅಲ್ಲೇ. ಅಂದ್ರೆ ನಮ್ಮ ಮೈನ್ ಎಕ್ಸ್ಮೆನ್ ಗಳ ಯೂನಿವರ್ಸ್ ಇದೆಯಲ್ಲ ಅದೇ ಯೂನಿವರ್ಸ್ ಅಲ್ಲಿ ಇದೊಂದು ಬ್ರಾಂಚೆಡ್ ಟೈಮ್ ಲೈನ್ ಆಗಿರ್ಬೋದಲ್ವಾ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ ಹೌದು, ಅಬ್ಸಲ್ಯೂಟ್ಲಿ ಅದ ತರ ಆಗಿರಬಹುದು. ನಮ್ಮ ಈ ಆಲೋಚನೆಗಳು ಯಾಕೆ ಕವರ್ ಹೊಡಿತವೆ ಅಂತ ಅಂದ್ರೆ ಈಗ ಮಲ್ಟಿವರ್ಸ್ ಓಪನ್ ಆಗಿದೆ. ನಾವಿಲ್ಲಿ ಯಾವ ಟೈಮ್ ಲೈನ್ ಗಳನ್ನು ಪ್ರೂನ್ ಮಾಡ್ತಾ ಇಲ್ಲ, ಅವನ್ನ ತಡಿತಾ ಇಲ್ಲ, ಎಲ್ಲವನ್ನ ಡೆವಲಪ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದೀವಿ. ಮೊದಲು ಒಂದು ಸೀಕ್ರೆಟ್ ಟೈಮ್ ಲೈನ್ ಇತ್ತು. ಸೀಕ್ರೆಟ್ ಟೈಮ್ ಲೈನ್ ಅಂತ ಅಂದ್ರೆ ಒಂದು ಮೈನ್ ಟೈಮ್ ಲೈನ್ ಇತ್ತು. ಅಂದ್ರೆ ಒಂದು ಯೂನಿವರ್ಸ್ ನ ಘಟನೆಗಳು ಇದೇ ರೀತಿ ಹೋಗ್ಬೇಕು ಅನ್ನುವಂತ ಒಂದು ಫ್ಲೋ ಅಲ್ಲಿ ನಡ್ಕೊಂಡು
ನಡ್ಕೊಂಡು ಹೋಗ್ತಾ ಇದ್ವು. ಅಂದ್ರೆ ದ ಫ್ಲೋ ಆಫ್ ಟೈಮ್ ಲೈನ್ ಅಲ್ಲಿ ಯಾವುದೇ ಬದಲಾವಣೆಗಳಿಲ್ದಲೆ ಯಾವ ತರ ಫ್ಯೂಚರ್ ಸೆಟಪ್ ಆಗಿದ್ಯೋ ಅದೇ ರೀತಿ ನಡ್ಕೊಂಡು ಹೋಗುವಂತ ಘಟನೆಗಳನ್ನ, ಅದೇ ರೀತಿ ನಡ್ಕೊಂಡು ಹೋಗುವಂತ ಯೂನಿವರ್ಸ್ ನ ವಾಸ್ತವ್ಯವನ್ನ ಸೀಕ್ರೆಟ್ ಟೈಮ್ ಲೈನ್ ಅಂತ ಕರಿತೀವಿ. ಅದೇ ಬ್ರಾಂಚೆಡ್ ಟೈಮ್ ಲೈನ್ ಅಂತ ಅಂದ್ರೆ ಅದೇ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ನಡೆದಂತ ನೆಕ್ಸಸ್ ಈವೆಂಟ್ ಇಂದ ಕ್ರಿಯೇಟ್ ಆಗುವಂತ ಹೊಸ ಟೈಮ್ ಲೈನ್ ಅನ್ನ ಬ್ರಾಂಚೆಡ್ ಟೈಮ್ ಲೈನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೀವ್ ರಾಜರ್ಸ್ ವಿತ್ ಅವರ್ ಪೆಗ್ಗಿ ಆಂಟಿ, ಇದು ನಮ್ಮ ಮೈನ್ 616 ಅರ್ಥನ ಒಂದು ಬ್ರಾಂಚೆಡ್ ಟೈಮ್ ಲೈನ್ ಆದ್ರೆ ಎಕ್ಸ್ಮೆನ್ ಗಳ ಮೈನ್ ಅರ್ಥ ಆದಂತಹ 1005 ಯೂನಿವರ್ಸ್ ಅಲ್ಲಿ ಎಕ್ಸ್ಮೆನ್ ಡೇ ಆಫ್ ಫ್ಯೂಚರ್ ಪಾಸ್ಟ್ ಅಲ್ಲಿ ನಡೆದಂತಹ ಘಟನೆಗಳಿಂದ ಹೌದು ಸೆಂಟಿನಲ್ಸ್ ಗಳು ಎಕ್ಸಿಸ್ಟ್ ಆಗ್ತಾರೆ. ಆದರೆ ಮ್ಯೂಟೆಂಟ್ಸ್ ಗಳ ಪವರ್ ಅನ್ನ ಮ್ಯೂಟೆಂಟ್ಸ್ ವಿರುದ್ಧನೇ ಬಳಸುವಷ್ಟು ವೆಪನೈಸ್ಡ್ ಅವರು ಆಗಿರೋದಿಲ್ಲ. ದೇ ಆರ್ ಜಸ್ಟ್ ರೋಬೋಟ್ಸ್, ದ ಬಿಗ್ ರೋಬೋಟ್ಸ್. ಸೊ ಈ ಯೂನಿವರ್ಸ್ ಅಲ್ಲಿ ಸೈಕ್ಲಾಪ್ಸ್ ಬರ್ತಿರ್ತಾನ ಬ್ರೋ? ಅಫ್ ಕೋರ್ಸ್ ಬದುಕಿರ್ತಾರೆ ಬ್ರೋ. ಹೌದು ಬ್ರೋ ಬದುಕಿದ್ದಾರೆ. ಸೆಂಟಿನಲ್ಸ್ ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ಅಪಾಕ್ಲಿಪ್ಸ್ ಮೂವಿಲಿ ನಾವು ಎಲ್ಲಾ ತರದ ವಿಷಯಗಳನ್ನು ನೋಡಿದ್ವಲ್ಲ. ದ ಎಕ್ಸ್ಮ್ಯಾನ್ ಅಪಾಕ್ಲಿಪ್ಸ್ ಮೂವಿಲಿ ನಾವು ಎಲ್ಲಾ ನೋಡಿದೀವಿ. ಆದರೆ ಅಲ್ಲಿದ್ದಂತ ಸೈಕ್ಲಾಪ್ಸ್ ಬೇರೆಯವನಾಗಿದ್ದ ಅಂತ ಅಂದ್ರೆ ಅಪಾಕ್ಲಿಪ್ಸ್ ಮೂವಿ ಏನಿದೆ ಅದು ಕೂಡ ಒಂದು ಬ್ರಾಂಚೆಡ್ ಟೈಮ್ ಲೈನ್. ಎಕ್ಸ್ಮ್ಯಾನ್ ಅಪಾಕ್ಲಿಪ್ಸ್ ಮೂವಿಲಿ ನೋಡಿದಂತ ಎಲ್ಲಾ ಘಟನೆಗಳು ಕೂಡ ಒಂದು ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ನಡೀತಾ ಇದಾವೆ. ಇದೊಂದು ಆಲ್ಟರ್ನೇಟ್ ರಿಯಾಲಿಟಿ ಅಥವಾ ಒಂದು ಆಲ್ಟರ್ನೇಟ್ ಫ್ಯೂಚರ್. ಸೊ ಇದಾದ್ಮೇಲೆ ಒಂದು ಹೊಸ ಟೈಮ್ ಲೈನ್ ಇದ್ರ ಸ್ಟಾರ್ಟ್ ಆಯ್ತು. ಈ ಬ್ರಾಂಚೆಡ್ ಟೈಮ್ ಲೈನ್ ಫ್ಯೂಚರ್ ಸ್ಟಾರ್ಟ್ ಆಯ್ತು. ಅದ್ಯಾವಾಗ? ದ ಡಾರ್ಕ್ ಫಿಯೋನಿಕ್ಸ್ ರಿಲೀಸ್ ಆದ್ಮೇಲೆ. ಈ ಎರಡು ಮೂವಿಗಳು ನಮಗೆ ಏನ್ ತೋರಿಸಿದಾವೆ ಅಂತಂದ್ರೆ ಒಂದು ಬ್ರಾಂಚೆಡ್ ಟೈಮ್ ಲೈನ್ ನ ಫ್ಯೂಚರ್ ನ ನಮಗೆ ತೋರಿಸಿದ್ದಾರೆ. ವಿಚ್ ಮೀನ್ಸ್ ಫಾಕ್ಸ್ ಯೂನಿವರ್ಸ್ ಅವರು ಮೊದಲೇ ನಮಗೆ ಟೈಮ್ ಟ್ರಾವೆಲ್ ವಿಷಯಗಳನ್ನ ತೋರಿಸೋದಕ್ಕೆ ಕೊಟ್ಟಿದ್ದಾರೆ. ಮೊದಲೇ ಬ್ರಾಂಚೆಡ್ ಟೈಮ್ ಲೈನ್ ವಿಷಯಗಳನ್ನ ತೋರಿಸೋದಕ್ಕೆ ಕೊಟ್ಟಿದ್ದಾರೆ. ಆದ್ರೆ ಅವ್ರಿಗೆ ತೋರ್ಸಕ್ ಬರ್ಲಿಲ್ಲ, ಅದಕ್ಕೆ ಅವರು ಫೇಲ್ ಆಗಿದ್ದಾರೆ. ಹೆಂಗ ಅನಿಸ್ತದೆ? ಓ ಮೈ ಗಾಡ್, ವಾಟ್ ದ ಹೆಲ್ ಅನಿಸ್ತಾ ಇದೆ ಅಲ್ವಾ? ನಿಮ್ಗಿನ್ನೂ ನೀಟಾಗಿ ಅರ್ಥ ಆಗ್ಬೇಕು ಅಂತಂದ್ರೆ, ನಿಮ್ಗಿನ್ನೂ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಈಗ ಹೇಳ್ತೀನಿ ನೋಡಿ. ಈಗ ಎಕ್ಸ್ಮೆನ್ ಯೂನಿವರ್ಸ್ ಅಂತಂದ್ರೆ 1005 ಅದು ಮೇನ್ ಎಕ್ಸ್ಮೆನ್ ಗಳ ಯೂನಿವರ್ಸ್. ಆ ಎಕ್ಸ್ಮೆನ್ ಗಳ ಯೂನಿವರ್ಸ್ ಅಲ್ಲಿ ಎಕ್ಸ್ಮೆನ್, ಎಕ್ಸ್ಮೆನ್ 2 ಅಂದ್ರೆ ಎಕ್ಸ್ಮೆನ್ ಯುನೈಟೆಡ್, ಎಕ್ಸ್ಮೆನ್ ದ ಲಾಸ್ಟ್ ಸ್ಟ್ಯಾಂಡ್, ಎಕ್ಸ್ಮೆನ್ ದ ಫಸ್ಟ್ ಕ್ಲಾಸ್, ಎಕ್ಸ್ಮೆನ್ ಡೇ ಆಫ್ ಫ್ಯೂಚರ್ ಫಾಸ್ಟ್ ಅನ್ನುವಂತಹ 5 ಮೂವಿಗಳನ್ನ ನೋಡಿದೀವಿ. ಇವು ಒಂದು ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ನಡೀತಾ ಇರುವಂತಹ ಘಟನೆಗಳು, ಅಂದ್ರೆ ಮೈನ್ ಯೂನಿವರ್ಸ್ ಅಲ್ಲಿ ನಡೀತಾ ಇರುವಂತಹ ಮೈನ್ ಘಟನೆಗಳು. ಸೊ ಯಾವಾಗ ಎಕ್ಸ್ಮೆನ್ ಡೇ ಆಫ್ ಫ್ಯೂಚರ್ ಪಾಸ್ಟ್ ಮೂವಿಯಲ್ಲಿ ಅವರು ಪಾಸ್ಟ್ ಪ್ರೆಸೆಂಟ್ ಜೊತೆ ಒಡೆದಾಡಿದ್ರು, ಆಗ ಅವರ ಟೈಮ್ ಲೈನ್ ಚೇಂಜ್ ಆಗಿತ್ತು, ಅವರ ಫ್ಯೂಚರ್ ಚೇಂಜ್ ಆಯಿತು. ಅಲ್ಲೊಂದು ಬ್ರಾಂಚೆಡ್ ಟೈಮ್ ಲೈನ್ ಆಯಿತು. ಆ ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ನಾವು ನೋಡಿದಂತಹ ಮೂವಿಗಳು ಅಪಾಕಲಿಪ್ಸ್, ಎಕ್ಸ್ಮ್ಯಾನ್ ಅಪಾಕಲಿಪ್ಸ್ ಮತ್ತೆ ಡಾರ್ಕ್ ಫಿಯೋನಿಕ್ಸ್. ಸೊ ಇಲ್ಲಿಗೆ ನಮ್ಮ ಫಾಕ್ಸ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಆ ಒಂದು ಮೈನ್ ಯೂನಿವರ್ಸ್ ನ ಮೈನ್ ಕತೆ ಮುಕ್ತಾಯ ಆಗೋದಿಕ್ ಬಂತು. ವಿತ್ ಅ ಸೀಕ್ರೆಟ್ ಟೈಮ್ ಲೈನ್, ವಿತ್ ಅ ಬ್ರಾಂಚೆಡ್ ಟೈಮ್ ಲೈನ್. ಇದೆಲ್ಲ ಆದ್ಮೇಲೆ ಸುಮ್ಮನಿರೋದಿಕ್ ಆಗಲ್ಲ ಅಂತ ಹೇಳಿ ನಮ್ಮ ಫಾಕ್ಸ್ ಯೂನಿವರ್ಸ್ ಅವರು ಎಕ್ಸ್ಮ್ಯಾನ್ ಒರಿಜಿನ್ ವೋಲ್ವರಿನ್, ದ ವೋಲ್ವರಿನ್, ಲೋಗನ್ ಅನ್ನುವಂತಹ 3 ಮೂವಿಗಳನ್ನ ಕೊಟ್ರು. ಬ್ರೋ ಈಗ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನೀವು ನನ್ನ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಜ ಹೇಳ್ತಾ ಇದೀನಿ. ಯಾಕಂದ್ರೆ ಇದನ್ನ ಬೇರೆ ಯೂನಿವರ್ಸ್ ಅನ್ನ ಅನ್ನಕ್ ಹೋದ್ರೆ ಡೆಡ್ ಪೂಲ್ ಹೊಡಿತಾರೆ. ಇಲ್ಲ ಇದು ಬೇರೆ ಯೂನಿವರ್ಸೇ ಅಂತ ಅಂದ್ರೆ ವೋಲ್ವರಿನ್ ನನ್ನನ್ನ ಕಾಪಾಡ್ತಾರೆ. ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ದೆ ಅಂತ ಅಂದ್ರೆ ಡೆಡ್ ಪೂಲ್ 2 ಮೂವಿಯಲ್ಲಿ ನಮಗೆ ಗೊತ್ತಾಗಿದೆ ಎಕ್ಸ್ಮ್ಯಾನ್ ಒರಿಜಿನ್ ವೋಲ್ವರಿನ್ ಮತ್ತೆ ವೋಲ್ವರಿನ್ ಮತ್ತೆ ಲೋಗನ್ ಮೂವಿಗಳೇನಿದಾವೆ ಅವು ಡೆಡ್ ಪೂಲ್ ಗೆ ಕನೆಕ್ಟೆಡ್ ಆಗಿರುವಂತಹ ಸಿನಿಮಾಗಳು, ಇನ್ಕ್ಲೂಡಿಂಗ್ ದ ಎಕ್ಸ್ಮ್ಯಾನ್ಸ್. ನಾವು ಆ ಮೂವಿಲಿ ಎಕ್ಸ್ಮ್ಯಾನ್ ಗಳನ್ನ ನೋಡಿದೀವಿ ಅಂತ ಅಂದ್ರೆ ಇದು ಕೂಡ ಒಂದು ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ನಡೀತಾ ಇರುವಂತಹ ಫ್ಯೂಚರ್. ಹಾಗಾದ್ರೆ ಸೀಕ್ರೆಟ್ ಟೈಮ್ ಲೈನ್ ಅಲ್ಲಿ ಏನ್ ನಡೀತಾ ಇದೆ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ ದ ನ್ಯೂ ಮ್ಯೂಟೆಂಟ್ಸ್ ಅವ್ರು ನಡೀತಾ ಕತೆ ಅಷ್ಟೇ. ಇದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡೋದು ಬೇಡ. ಸೊ ದಿಸ್ ಇಸ್ ಹೌ ಅವರ್ ಮಾರ್ವೆಲ್ ಕನೆಕ್ಟ್ಸ್ ವಿತ್ ಎಕ್ಸ್ಮೆನ್ಸ್. ಹೇಗೆ ಅಂತ ಅಂದ್ರೆ ಒಂದು ಸೀಕ್ರೆಟ್ ಟೈಮ್ ಲೈನ್ ನ ಕಥೆಯನ್ನ ಬಿಟ್ಬಿಟ್ಟು ಬ್ರಾಂಚೆಡ್ ಟೈಮ್ ಲೈನ್ ನ ಕಥೆಗಳನ್ನ ಇಟ್ಕೊಂಡು ಒಂದು ಹೊಸ ಸ್ಟೋರಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ ನಮ್ಮ ಮಾರ್ವೆಲ್ ಸ್ಟುಡಿಯೋಸ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ. ಸೊ ಇಲ್ಲಿ ಅವರು ಕನ್ಫರ್ಮ್ ಮಾಡ್ತಾರೆ ಒಂದೇ ಯೂನಿವರ್ಸ್ ಅಲ್ಲಿ ನಡೀತಾ ಇರುವಂತಹ ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ಇರುವಂತಹ ಘಟನೆಗಳು ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ನಡೆಯುವಂತಹ ಘಟನೆಗಳಿಗೆ ಕೊಲೈಡ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ನ ಕಾಸ್ ಮಾಡ್ತವೆ. ಅದರಲ್ಲಿ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಡೆದಂತಹ ಮೈನ್ ಕಾರಣ ಯಾವುದು ಅಂತ ಅಂದ್ರೆ ಅದರಲ್ಲೂ ಕೂಡ ನಮ್ಮ ಅರ್ತ್ 616 ಮೈನ್ ಅರ್ತ್ ಅಲ್ಲಿ ನಡೆದಂತಹ ಘಟನೆ ಯಾವುದು ಅಂತ ಅಂದ್ರೆ ನಮ್ಮ ಕ್ಯಾಪ್ ವಿತ್ ಅವರ್ ಪೆಗ್ಗಿ ಆಂಟಿ. ಇನ್ನು ಅರ್ತ್ 10005 ಅಲ್ಲಿ ನಡೆದಂತ ಆ ಒಂದು ಡೇ ಆಫ್ ಫ್ಯೂಚರ್ ಪಾಸ್ಟ್ ನ ಘಟನೆ. ಸೊ ಇದೊಂದು ಬ್ರಾಂಚೆಡ್ ಟೈಮ್ ಲೈನ್ ಅಂತ ತೋರಿಸಿ ನಮ್ಮ ಮೈನ್ 616 ಯೂನಿವರ್ಸ್ ಅಲ್ಲಿ ಅಥವಾ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ ಸ್ಟೋರಿಗಳಲ್ಲಿ ಈ ಎಕ್ಸ್ಮೆನ್ ಗಳನ್ನು ಮತ್ತೆ ಅವೆಂಜರ್ಸ್ ಗಳನ್ನು ಇನ್ಕ್ಲೂಡ್ ಮಾಡಬಹುದು. ಆದ್ರೂ ಕೂಡ ದೇ ಆರ್ ಇನ್ ದ ಡಿಫರೆಂಟ್ ಯೂನಿವರ್ಸಸ್. ಅರ್ತ್ 616 ನ ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ನಮ್ಮ ಅವೆಂಜರ್ಸ್ ಗಳೆಲ್ಲರೂ ಇದ್ರೆ ಅರ್ತ್ 10005 ಅಲ್ಲಿ ಇರುವಂತಹ ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ಈ ಎಕ್ಸ್ಮೆನ್ಸ್ ಗಳಿದ್ದಾರೆ. ಸೊ ಫೈನಲಿ ಎಕ್ಸ್ಮೆನ್ ಗಳು ಬೇರೆ ಯೂನಿವರ್ಸ್ ಅಲ್ಲಿ ಟೇಕ್ ಪ್ಲೇಸ್ ಆಗ್ತಾರೆ. ಆ ಬೇರೆ ಯೂನಿವರ್ಸ್ ಅಲ್ಲೂ ಕೂಡ ಒಂದು ಬ್ರಾಂಚೆಡ್ ಟೈಮ್ ಲೈನ್ ಅಲ್ಲಿ ಟೇಕ್ ಪ್ಲೇಸ್ ಆಗ್ತಾರೆ. ಸೊ ಅವರ ಯೂನಿವರ್ಸ್ ಮತ್ತೆ ನಮ್ಮ ಯೂನಿವರ್ಸ್ ಗಳು ಯಾವಾಗ ಇನ್ಕರ್ಷನ್ ಗೆ ಒಳಗಾಗ್ತಾವೋ ಆಗ ನಾವು ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ಫೈಟ್ ಅನ್ನ ನೋಡ್ತೀವಿ. ಆಸ್ ವಿ ಸಾ ಇನ್ ದ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಕಾಮಿಕ್ ಬುಕ್, ಮುಂದೆ ಬರುವಂತಹ ಯೂನಿವರ್ಸ್ ಅನ್ನ ಡಿಸ್ಟ್ರಾಯ್ ಮಾಡೋದ್ರಿಂದ, ಅದನ್ನ ಸರ್ವನಾಶ ಮಾಡೋದ್ರಿಂದ ಈ ಯೂನಿವರ್ಸ್ ಅನ್ನ ನಾವು ಕಾಪಾಡ್ಕೊಬಹುದು. ಅಂದ್ರೆ ನಮ್ಮ ಯೂನಿವರ್ಸ್ ಅನ್ನ ನಾವು ಕಾಪಾಡ್ಕೊಬಹುದು. ದ ಸೇಮ್ ಸಿಚುಯೇಷನ್ ನಮ್ಗಿಲ್ಲಿ ಅವೆಂಜರ್ಸ್ ವರ್ಸಸ್ ಎಕ್ಸ್ಮೆನ್ ಗಳ ಯೂನಿವರ್ಸ್ ಗಳ ಮಧ್ಯೆ ನಡೆಯುತ್ತೆ.
ಎಕ್ಸ್ಮೆನ್ ವರ್ಸಸ್ ಅವೆಂಜರ್ಸ್ಗಳ ಫೈಟ್ ಕಾರಣ ಇದು ಅಷ್ಟೇ. ಅವರ ಯೂನಿವರ್ಸ್ಗಳನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಅವೆಂಜರ್ಸ್ ಎಕ್ಸ್ಮೆನ್ಗಳ ವಿರುದ್ಧ ಹೋರಾಡ್ತಾರೆ, ನಮ್ಮ ಎಕ್ಸ್ಮೆನ್ಗಳು ಅವೆಂಜರ್ಸ್ಗಳ ವಿರುದ್ಧ ಹೋರಾಡ್ತಾರೆ. ಆದರೆ ಇದೆಲ್ಲಾ ಘಟನೆಗಳು ನಡೀತಾ ಇರೋದು ಇನ್ಕರ್ಷನ್ ನ ತಡೆಯೋದಿಕ್ಕೆ. ಸೊ ಈ ರೀತಿ ನಮ್ಮ ಎರಡೂ ಮೇನ್ ಅರ್ಥಗಳು ಕೊಲ್ಯೂಷನ್ ಉಂಟಾಗಿ ಡಿಸ್ಟ್ರಾಯ್ ಆಗ್ತವೆ. ಸೊ ಆಗ ನಮ್ಮ ಡಾಕ್ಟರ್ ಡೂಮ್ ಅವರು ಬ್ಯಾಟಲ್ ವರ್ಡ್ ನ ಸೃಷ್ಟಿ ಮಾಡಿ ಎಲ್ಲರಿಗೂ ಜೀವದಾನ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಎಕ್ಸ್ಮ್ಯಾನ್ ವಿಲ್ ಇಂಟ್ರೊಡ್ಯೂಸ್ಡ್ ಇನ್ ಅವೆಂಜರ್ಸ್ ಡೂಮ್ಸ್ಡೇ. ಬ್ರೋ, ಬ್ರಾಂಚೆಡ್ ಟೈಮ್ ಲೈನ್ ನಲ್ಲಿ ಇರುವಂತಹ ಹೀರೋಗಳು ಈ ಇನ್ಕರ್ಷನ್ ನ ಕಾಪಾಡೋದಕ್ಕೆ ಬಂದಾಗ, ಈ ಇನ್ಕರ್ಷನ್ ನ ತಡೆದು ಬಂದಾಗ ಸೀಕ್ರೆಟ್ ಟೈಮ್ ಲೈನ್ ನಲ್ಲಿ ಇರುವಂತಹ ಹೀರೋಗಳು ಏನ್ ಮಾಡ್ತಾ ಇರ್ತಾರೆ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ, ಅವರು ಕೂಡ ಆ ಇನ್ಕರ್ಷನ್ ನ ತಡಿತಾ ಇರ್ತಾರೆ. ಹೇಗೆ ಬ್ರೋ ಅಂತ ನೀವು ನನ್ನ ಕೇಳಿದ್ರೆ, ಸೀಕ್ರೆಟ್ ಟೈಮ್ ಲೈನ್ ಮತ್ತೆ ಬ್ರಾಂಚೆಡ್ ಟೈಮ್ ಲೈನ್ ಎರಡು ಡಿಫರೆಂಟ್ ಆಗಿರುವಂತಹ ಫ್ಯೂಚರ್ ಆಗಿದ್ರು ಕೂಡ, ಎರಡು ಡಿಫರೆಂಟ್ ಆಗಿರುವಂತಹ ಟೈಮ್ ಲೈನ್ ಆಗಿದ್ರು ಕೂಡ ಒಂದೇ ಯೂನಿವರ್ಸ್ ಅಲ್ಲಿ ಇರ್ತಾವೆ. ಸೊ ಆ ಬ್ರಾಂಚೆಡ್ ಟೈಮ್ ಲೈನ್ ನ ಫ್ಯೂಚರ್ ಮತ್ತೆ ಈ ಪ್ರೆಸೆಂಟ್ ಟೈಮ್ ಲೈನ್ ನಲ್ಲಿ ಇರುವಂತಹ ಅಥವಾ ಈ ಸೀಕ್ರೆಟ್ ಟೈಮ್ ಲೈನ್ ನಲ್ಲಿ ಇರುವಂತಹ ಫ್ಯೂಚರ್ ಗಳು ಮರ್ಜ್ ಆದಾಗ ಅಥವಾ ಆ ಎರಡು ಘಟನೆಗಳು ಕೋ ಇನ್ಸಿಡೆನ್ಸ್ ಆದಾಗ ಆ ಎರಡು ಟೈಮ್ ಲೈನ್ ಗಳು ತಮ್ಮ ಟೈಮ್ ಸ್ಟೆಬಿಲಿಟಿಯನ್ನ ಕಳ್ಕೊತಾವೆ. ಆಗ ಒಂದು ಡೈಮೆನ್ಷನ್ ಕ್ರಿಯೇಟ್ ಆಗುತ್ತೆ ಅಥವಾ ಆ ಯೂನಿವರ್ಸ್ ನ ಸ್ಟೆಬಿಲಿಟಿ ಕಳ್ಕೊಳ್ಳುತ್ತೆ. ಮೈನ್ ಆಗಿ ಆ ಅರ್ತ್ ತನ್ನ ಸ್ಟೆಬಿಲಿಟಿಯನ್ನ, ತನ್ನ ಸ್ಥಾನವನ್ನ, ತನ್ನ ಫಿಸಿಕ್ಸ್ ಲಾಗಳನ್ನ ಕಳ್ಕೊಳ್ಳುತ್ತೆ. ಆಗ ಇನ್ಕರ್ಷನ್ ಶುರು ಆಗುತ್ತೆ. ಸೊ ಹೀಗೆ ಇನ್ಕರ್ಷನ್ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ಫಿಸಿಕ್ಸ್ ಲಾಗಳನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಲೋಕಿ ಇದನ್ನೆಲ್ಲ ನೋಡ್ತಾ ಇದ್ರು, ಯಾಕೆ ಆತ ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ತಿಳಿಸ್ಕೊಂಡು ಈ ನಮ್ಮ ಲೋಕಿ ಮುಂದೆ ಡಾಕ್ಟರ್ ಡೂಮ್ ನ ತಂದು ನಿಲ್ಲಿಸ್ತಾರೆ. ಸೊ ಆಗ ಅಲ್ಲಿ ನಡೆಯೋ ಘಟನೆ ನಮ್ಮ ಸೀಕ್ರೆಟ್ ವಾರ್ಸ್ ಅನ್ನ ನಮ್ಗೆ ತೋರಿಸುತ್ತೆ. ಸೊ ಇದಾಗಿತ್ತು ಎಕ್ಸ್ಮೆನ್ ಗಳು ಯಾವ ರೀತಿ ನಮ್ಮ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಡೀತಾ ಇರುವಂತಹ ಈವೆಂಟ್ ಗಳಿಗೆ ಇಂಟ್ರೊಡ್ಯೂಸ್ ಆಗ್ತಾರೆ, ಹೇಗೆ ಎಕ್ಸ್ಮೆನ್ ಗಳು ಕೂಡ ಅವೆಂಜರ್ಸ್ ಡೂಮ್ಸ್ಡೇ ಕಾಸ್ ಆಗೋದಕ್ಕೆ ಕಾರಣವನ್ನ ಕೊಡ್ತಾರೆ. ಅಷ್ಟೇ ಅಲ್ಲದೆ ದಿಸ್ ಇಸ್ ಹೌ ಎಕ್ಸ್ಮೆನ್ ವಿಲ್ ಆಲ್ಸೋ ಲೀಡ್ ಟು ದ ಡೂಮ್. ಸೊ ಇದಾಗಿತ್ತು ನಮ್ಮ ಎಕ್ಸ್ಮೆನ್ ಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾದಂತ ವಿಷಯಗಳು. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಗೊಂದು ಪ್ರಶ್ನೆಯನ್ನ ಕೇಳ್ತೀನಿ, ಆ ಪ್ರಶ್ನೆಗೆ ದಯವಿಟ್ಟು ಸರಿಯಾದ ಉತ್ತರವನ್ನ ಕೊಡಿ ಅಂತ ಕೋರಿಕೊಳ್ಳುತ್ತಾ, ಆ ಕ್ವಶನ್ ಏನಿದೆ ಅಂತ ಅಂದ್ರೆ, ವಿಚ್ ಇಸ್ ದ ಫಸ್ಟ್ ಯೂನಿವರ್ಸ್ ಅಂದ್ರೆ ಯಾವ ಮೊದಲನೇ ಯೂನಿವರ್ಸು ಡೆಸ್ಟ್ರಾಯ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಅನ್ನ ಕಾಸ್ ಮಾಡುತ್ತೆ? ಇನ್ನೊಂದ್ಸಲ ಹೇಳ್ತೀನಿ, ಯಾವ ಅರ್ಥ ಡೆಸ್ಟ್ರಾಯ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇ ಅಲ್ಲಿ ಇನ್ಕರ್ಷನ್ ಕಾರಣವಾಗೋದಿಕ್ಕೆ ಮೂಲ ಬಿಂದು ಆಗುತ್ತದೆ? ಆಪ್ಷನ್ಸ್ ಇಲ್ಲ, ಯೋಚನೆ ಮಾಡಿ. ನಾವು ಅದನ್ನ ಆಲ್ರೆಡಿ ನೋಡಿದೀವಿ, ಇವನ್ ಇಂಟ್ ಕೂಡ ಕೊಡೋದಿಕ್ಕಾಗೋದಿಲ್ಲ, ಅಷ್ಟು ಈಸಿ ಆಗಿದೆ ಈ ಆನ್ಸರ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.